ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ಪ್ರತಿ ದಿನ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯದ ಮುಖಾಂತರ ನಿಮ್ಮ ಮುಂದೆ ಬರುತ್ತಿದ್ದೇನೆ. ನೀವು ಎದ್ದ ತಕ್ಷಣ ಬೇಗನೆ ನಿಮ್ಮ ಕೆಲಸ ಏನಾದರೂ ಇದ್ದರೆ ಮುಗಿಸಿಕೊಂಡು 7 ಗಂಟೆಗೆಲ್ಲ ದೇವರ ಮಾತು ಕೇಳಲು ಒಂದು 20 ಮಿನಿಟ್ಸ್. ಬೇರೆ ಇನ್ನೂ ಏನಾದರೂ ಕೆಲಸ ಮಾಡೋದಾದರೆ ಪಕ್ಕಕ್ಕಿಡಿರಿ, ಮೊದಲು ದೇವರ ಮಾತನ್ನು ಕೇಳಿರಿ. ಈ ದಿನವಿಡೀ ನಿಮಗೆ ಬೇಕಾದಂತಹ ಧೈರ್ಯವಾಗಲಿ, ನಂಬಿಕೆಯಾಗಲಿ ಅಥವಾ ಸಹಾಯವಾಗಲಿ ವಾಕ್ಯ ನಮಗೆ ಅನುಗ್ರಹಿಸುವಂಥದ್ದಾಗಿದೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸಿದಂತಹ ದಿನ ಆಶೀರ್ವಾದಕರವಾಗಿರುತ್ತದೆ ಎಂದು ನಮ್ಮ ಅನುದಿನ ಜೀವಿತದಲ್ಲಿ ದೇವರೇ ನಾವು ಗುರುತಿಸಲು ಸಹಾಯ ಮಾಡಿರೆಂದು, ಈ ಸಮಯ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ದಿನ ಗುರುವಾರ ಮಧ್ಯವಾರದ ಒಂದು ಪ್ರಾರ್ಥನೆ ಕೂಟಗಳು ನಿಮ್ಮ ಸಭೆಗಳಲ್ಲಿವೆಯಾ? ಮಧ್ಯವಾರದ ಪ್ರಾರ್ಥನೆ ಕೂಟ ಹಾಗೂ ಉಪವಾಸ ಪ್ರಾರ್ಥನೆ, ಭಾನುವಾರದ ಆರಾಧನೆ, ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಎಷ್ಟೋ ಮೇಲುಕರವಾಗಿವೆ, ಆಶೀರ್ವಾದಕರವಾಗಿವೆ. ಪ್ರಾರ್ಥನೆ ಅನ್ನುವಾಗಲೇ ನಮಗೆ ಆಚಾರದ ಪ್ರಕಾರ ಮಾಡುವ ಕೆಲವು ಪ್ರಾರ್ಥನೆ ಇವೆ ಅಂದುಕೊಳ್ತೇವೆ. ಎಸ್, ಪ್ರತಿ ದಿನ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಏನೋ ದೊಡ್ಡ ಉಪದ್ರವ ಬಂದಾಗಲೇ, ಒಂದು ವ್ಯಾಧಿ ಉಂಟಾದಾಗಲೇ, ಒಂದು ಅವಶ್ಯಕತೆ ಬಂದಾಗಲೇ, ಬಾಧೆ ಉಂಟಾದಾಗಲೇ ಮಾತ್ರವೇ ಪ್ರಾರ್ಥಿಸುವಂಥವರು ಇರ್ತಾರೆ ಕೆಲವರು. ಹಾಗೆ ಮಾಡಲಾರದೆ ಅನುದಿನವೂ ದೇವರನ್ನು ಸ್ತುತಿಸುವುದು, ಆತನನ್ನು ಆರಾಧಿಸುವುದು, ಆತನ ಶ್ರೇಷ್ಠತೆಯನ್ನು ನೆನೆಸಿಕೊಳ್ಳುವುದು ನಮಗೆಷ್ಟೋ ಅವಶ್ಯಕವಾಗಿದೆ. ಅದೇ ಸಮಯದಲ್ಲಿ ನಾವು ಅಂದುಕೊಳ್ಳಲಾರದಂತಹ ಬಾಧೆ ಉಂಟಾದಾಗ, ಎದುರು ನೋಡದಂತಹ ಶ್ರಮೆಗಳು ಬಂದಾಗ, ಹೋರಾಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ ನಾವು ಏಕಮನಸ್ಸುಳ್ಳವರಾಗಿ, ಕುಟುಂಬವಾಗಿ ಇಲ್ಲವೇ ಸಭೆಯಾಗಿ, ವಿಶ್ವಾಸಿಗಳಾಗಿ ಒಟ್ಟಿಗೆ ಸೇರಿ ಪ್ರಾರ್ಥಿಸುವಾಗ ಅದ್ಭುತವನ್ನು ನೋಡಬಲ್ಲೆವು. ಆದಿ ಸಭೆಯಲ್ಲಿ ಹೇರೋದನು ಯೆಹೂದ್ಯರನ್ನು ಸಂತೋಷಪಡಿಸುವುದಕ್ಕಾಗಿ, ಆಗ ಯೆಹೂದ್ಯರು ಯೆಹೂದ್ಯ ಮತವೇ ಶ್ರೇಷ್ಠವಾದದ್ದೆಂದು ವೈರಾಗ್ಯವುಳ್ಳವರಾಗಿದ್ದರು. ಯೇಸುವನ್ನು ರಕ್ಷಕನೆಂದು ಅಂಗೀಕರಿಸಲಿಲ್ಲ ಆ ದಿನದ ಫರಿಸಾಯರು, ಶಾಸ್ತ್ರಿಗಳು, ಆ ಸಭಾಮಂದಿರದ ಹಿರಿಯರು. ಶಿಲುಬೆಗೆ ಹಾಕಿದು ಅವರೇ ಅಲ್ಲವೋ? ಯೇಸುವಿನ ಶಿಷ್ಯರನ್ನು ಅವರು ಹಿಂಸೆಗೊಳಿಸಲು ಆರಂಭಿಸುತ್ತಾರೆ. ಯೇಸುವಿನ ಶಿಷ್ಯರು ಸುವಾರ್ತೆಯನ್ನು, ಯೇಸುವಿನ ಮಾತುಗಳನ್ನು ಹೇಳಿದಾಗ ಸಾವಿರಾರು ಜನರು ರಕ್ಷಣೆಯನ್ನು ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವಿನಲ್ಲಿ ಆನಂದದಿಂದ, ಸಂತೋಷದಿಂದ ಜೀವಿಸುತ್ತಿರುವಾಗ ಅದು ಯೆಹೂದ್ಯ ಮತ ಕೆಡಿಸುತ್ತಿದ್ದಾರೆ ಎಂದು ಅವರು ಭಾವಿಸಿದರೆ ಹೊರತು ಮನುಷ್ಯರ ಹೃದಯ ಮಾರ್ಪಡುತ್ತಿವೆ ಎಂಬ ಸಂಗತಿ ಅವರು ಗುರುತಿಸಲಿಲ್ಲ. ಹೇರೋದನು ಯೆಹೂದ್ಯರನ್ನು ಸಂತೋಷಪಡಿಸುವುದಕ್ಕಾಗಿ, ಈ ಜನರನ್ನು ತನ್ನ ಕಡೆಗೆ ಆಕರ್ಷಿಸಿಕೊಳ್ಳುವುದಕ್ಕಾಗಿ ಆ ದಿನ ಯೇಸುಕ್ರಿಸ್ತನ ಶಿಷ್ಯನಾಗಿರುವ ಯಾಕೋಬನನ್ನು ಬಂಧಿಸಿ ಶಿರಚ್ಛೇದನ ಮಾಡಿಸುತ್ತಾನೆ. ಪೇತ್ರನಿಗೂ ಕೂಡ ಬಂಧಿಸಿ ಸೆರೆಮನೆಯಲ್ಲಿ ಹಾಕಿಸುತ್ತಾನೆ. ಆಗ ವಿಶ್ವಾಸಿಗಳ ಸಂಗತಿ ಹೇಗಿರುತ್ತೆ ಹೇಳಿ? ಈ ದಿನಮಾನಗಳಲ್ಲಿ ಅಂತಹ ಸಮಾಚಾರ ನಾವು ಕೇಳುವಾಗ ಪಾಸ್ಟರ್ ಅವರಿಗೆ ಬಹಳ ತೊಂದರೆ ಕೊಡ್ತಿದ್ದಾರೆ, ಸಭೆಗಳನ್ನು ಚದರಿಸಿ ಬಿಡ್ತಿದ್ದಾರೆ ಎಂದು ಹೇಳುವಾಗ ಬಹಳ ಜನ ಗಾಬರಿಗೊಳ್ತಾರೆ. ಅಗತ್ಯವಿಲ್ಲ. ಶ್ರಮೆಗಳು ನಮಗೆ ದೇವರ ಕಾರ್ಯಗಳನ್ನು, ಮತ್ತಷ್ಟು ಹೆಚ್ಚು ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕಾಗಿ ಅನುಮತಿಸುತ್ತಾರೆ ಎಂದು ನಂಬುವುದಾದರೆ, ಅಂತಹ ಸಮಯದಲ್ಲಿ ಕುಗ್ಗಿ ಹೋಗದೆ ಪ್ರಾರ್ಥಿಸುವುದಾದರೆ ಅದ್ಭುತವನ್ನು ನೋಡಬಲ್ಲೆವು. ಸಭೆಯವರು ಪೇತ್ರನಿಗೆ ಸೆರೆಮನೆಯಲ್ಲಿ ಹಾಕಿದ್ದಾರೆ ಎಂದು ತಿಳಿದುಕೊಂಡಾಗ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಬಂಧಿಸಲ್ಪಟ್ಟವರಿಗೋಸ್ಕರ, ಬಾಧೆಯಲ್ಲಿರುವವರಿಗೋಸ್ಕರ, ಶ್ರಮೆಗಳಲ್ಲಿರುವವರಿಗೋಸ್ಕರ, ಸೈತಾನನಿಂದ ಪೀಡಿಸಲ್ಪಡುವವರಿಗೋಸ್ಕರ, ಅನೇಕ ವಿಧಾನದಲ್ಲಿ ವೇದನೆಯಲ್ಲಿ, ಶೋಧನೆಯಲ್ಲಿ ಕುಗ್ಗಿ ಹೋದಂಥವರಿಗೋಸ್ಕರ ಪ್ರಾರ್ಥಿಸಬೇಕು ಪ್ರಿಯರೇ. ಅದಕ್ಕೆ ಸಭೆಯಾಗಿ ಪ್ರಾರ್ಥಿಸಬೇಕು. ವಿಶ್ವಾಸಿಗಳೆಲ್ಲ ಸೇರಿ ಪ್ರಾರ್ಥಿಸಬೇಕು. ಎಲ್ಲರೂ ಸೇರಿ ಕೆಲವೊಂದು ಪ್ರತ್ಯೇಕವಾದ ಅಂಶಗಳಿಗೋಸ್ಕರ, ಅಂದರೆ ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ, ಕುಟುಂಬಗಳಿಗೋಸ್ಕರ, ಸಭೆಗಳಿಗೋಸ್ಕರ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು ಜರುಗುತ್ತವೆ. ಪೇತ್ರನಿಗೆ ಸೆರೆಮನೆಯೊಳಗೆ ಹಾಕಿಸಿದಾಗ ಸಭೆ ಚದರಿ ಹೋಗಲಿಲ್ಲ, ಆದರೆ ಆ ಬಾಧೆಯಲ್ಲಿ ಅವರೆಲ್ಲರೂ ಮತ್ತಷ್ಟು ಹೆಚ್ಚು ಒಂದಾಗುತ್ತಾರೆ. ಶ್ರಮೆಗಳ ಮೂಲಕ ಸೈತಾನನು ನಮ್ಮನ್ನು ಚದುರಿಸುವ ಪ್ರಯತ್ನ ಮಾಡ್ತಾನೆ, ಆದರೆ ಶ್ರಮೆಗಳು ನಮ್ಮನ್ನು ದೇವರ ಸಮೀಪಕ್ಕೆ ಸೇರಿಸುತ್ತವೆ ಎಂಬ ಸತ್ಯ ಸೈತಾನನಿಗೆ ಗೊತ್ತಿಲ್ಲ. ಶ್ರಮೆಗಳಲ್ಲಿ ನಾವು ದೇವರಿಗೆ ಅಂಟಿಕೊಂಡಿರುತ್ತೇವೆ. ಹಾಗೆ ಮಾಡ್ತಿದ್ದೀರೋ ಇಲ್ಲವೋ?
ಶ್ರಮೆಗಳನ್ನು ನೋಡಿ ಕುಗ್ಗಿ ಹೋಗಬಾರದು. ಶ್ರಮೆಗಳಲ್ಲಿ ದೇವರಿಗೆ ಮೊರೆ ಇಡುವುದನ್ನು ಕಲಿತುಕೊಳ್ಳಿರಿ. ದೇವರು ಅದ್ಭುತವಾಗಿ 3 ವಿಧವಾದ ಕಾವಲುಗಳನ್ನು ದೇವರು ತನ್ನ ದೂತನನ್ನು ಕಳುಹಿಸಿ ಅವುಗಳನ್ನು ದಾಟಿಸುತ್ತಾರೆ. ಅನೇಕ ಮಂದಿ ಸೈನಿಕರ ಮಧ್ಯದಲ್ಲಿ ಬಂಧಿಸಲ್ಪಟ್ಟಂತಹ ಪೇತ್ರನನ್ನು ಸೆರೆಮನೆಯೊಳಗಿಂದ ಬಿಡಿಸಿ 3 ಗೇಟುಗಳನ್ನು ದಾಟಿಸಿ ಹೊರಗೆ ಕರೆತರುತ್ತಾರೆ. ಪ್ರಾರ್ಥನೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತೆ. ಸೈತಾನನು ಎಷ್ಟೇ ಬಂಧನಗಳನ್ನು ನಮ್ಮ ಸುತ್ತಲೂ ಹಾಕಿದರು, ಎಷ್ಟೇ ಆಟಂಕಗಳನ್ನುಂಟು ಮಾಡಿದರು, ಪ್ರಾರ್ಥನೆ ಎಂಬ ಕೀಯೊಂದಿಗೆ ನಾವು ಸಮಸ್ಯೆಗಳನ್ನೆಲ್ಲ, ಬಂಧನಗಳನ್ನೆಲ್ಲ ತೆರೆಯಬಲ್ಲೆವು. ಪ್ರಾರ್ಥನೆ ಕಲಿತುಕೊಳ್ಳಿರಿ, ಪ್ರಾರ್ಥಿಸಿರಿ. 2-3 ಸೇರಿ ಪ್ರಾರ್ಥಿಸಿರಿ, ಪರಿಶುದ್ಧಾತ್ಮ ದೇವರು ತನ್ನ ಕಾರ್ಯ ಮಾಡುತ್ತಾರೆ. ಇಲ್ಲಿ ಸಭೆಯವರೆಲ್ಲ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡಿರಿ. 12ನೇ ವಚನ, ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಇದೇ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಒಂದು ಮನೆಯಲ್ಲಿ ಕೂಡಿಕೊಂಡಿದ್ರು ಅವರೆಲ್ಲರೂ. ಚರ್ಚ್ನಲ್ಲೇ ಪ್ರಾರ್ಥನೆ ಮಾಡಬೇಕು, ಅಲ್ಲಿಯೇ ದೇವರು ಪ್ರಾರ್ಥನೆ ಕೇಳ್ತಾರೆ ಎಂದು ಅಂದುಕೊಳ್ಳುವ ಅಗತ್ಯವಿಲ್ಲ. ನಾವೆಲ್ಲೇ ಪ್ರಾರ್ಥಿಸಿದರೂ ನಿಮ್ಮ ಹೃದಯ ಶುದ್ಧವಾಗಿರೋದಾದ್ರೆ, ನಿಮಗೆ ನಂಬಿಕೆ ಇರೋದಾದ್ರೆ ದೇವರ ಸನ್ನಿಧಿಗೆ ನಮ್ಮ ಪ್ರಾರ್ಥನೆ ಹೋಗುತ್ತೆ. ಮನೆಗಳಲ್ಲಿ ಪ್ರಾರ್ಥನೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುತ್ತಾ? ದಯವಿಟ್ಟು ನೀವು ಕುಟುಂಬ ಪ್ರಾರ್ಥನೆ ಉದಯದಲ್ಲಿ ಸಾಯಂಕಾಲದಲ್ಲಿ ಪ್ರಾರಂಭಿಸಿರಿ. ಒಂದು ವೇಳೆ ಬೆಳಗ್ಗೆ ಹೆಚ್ಚು ಕೆಲಸ ನಿಮಗಿರೋದಾದರೆ ಒಂದು 10 ಮಿನಿಟ್ಸ್ ಎಲ್ಲರೂ ಸೇರಿ ಈಗೋ ಈ ಕ್ಲುಪ್ತ ಸಂದೇಶಗಳನ್ನು ಕೇಳುತ್ತಾ, ಇಲ್ಲವೇ ಕೇಳಿದ ನಂತರ ಒಂದು 10 ನಿಮಿಷ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ದೇವರು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾರೆ. ಈ ಸಭೆಯವರೆಲ್ಲರೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಅದ್ಭುತವಾದ ರೀತಿಯಲ್ಲಿ ದೇವರು ಆ ಪೇತ್ರನನ್ನು ಬಿಡುಗಡೆ ಮಾಡಿ ಅವರು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಪೇತ್ರನು ಬಂದು ಅವರು ಪ್ರಾರ್ಥನೆ ಮಾಡುವ ಮನೆಯ ಮುಂದೆ ನಿಂತುಕೊಳ್ಳುತ್ತಾನೆ, ಬಾಗಿಲು ತಟ್ಟುತ್ತಾನೆ. ಮನೆಯೊಳಗಿಂದ ಪ್ರಾರ್ಥನೆಯ ಧ್ವನಿ ಕೇಳಿಸುತ್ತಾ ಇದ್ವು. ದೇವರೇ, ನಮ್ಮ ಸಭಾ ಹಿರಿಯನಾದ ಪೇತ್ರನನ್ನು ಬಿಡಿಸಿರಿ ದೇವರೇ, ಬಿಡಿಸಿರಿ. ನಮ್ಮ ಬೋಧಕನನ್ನು ಬಿಡಿಸಿರಿ. ನಮ್ಮ ಸಭೆ ಚದರಿ ಹೋಗದಂತೆ ಕಾಪಾಡಿರಿ ದೇವರೇ ಎಂದು ಎಷ್ಟೋ ಕೂಗಿಕೊಳ್ತಾ ಪ್ರಾರ್ಥಿಸ್ತಾ ಇದ್ರು. ನಾವು ಬಹಳ ಸಾರಿ ಎಷ್ಟೋ ವಿಷಯಗಳಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದ ನಂತರವೂ ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆಂಬ ಸಂಗತಿ ಕೂಡ ಗುರುತಿಸಲಾರದೆ ಇನ್ನು ಹಾಗೆಯೇ ಬೇಡಿಕೊಳ್ತಾ ಇರ್ತೇವೆ. ಚಿಕ್ಕ ಮಕ್ಕಳನ್ನು ನೋಡಿ ನೀವು, ಐಸ್ ಕ್ರೀಮ್ ಬಂಡಿ ಬಂದಾಗ ಅವರು ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು ಎಂದು ಅಳುತ್ತಿರುವಾಗ, ಕಣ್ಣು ಒರೆಸಿಕೊಳ್ತಾ ಅಳುತ್ತಿರುವಾಗ, ಬೇಡ ಮಗಳೇ ಕೋಲ್ಡ್ ಆಗತ್ತೆ ಅಂತ ಹೇಳಿದ್ರು ಕೂಡ ಇಲ್ಲ ಬೇಕೇ ಬೇಕು ಅಂತ ಹೇಳಿದಾಗ ಆಯ್ತು ತಗೋ ಅಂತ ದುಡ್ಡು ಕೊಟ್ಟಾಗ ಹಾಗೆಯೇ ಅಳುತ್ತಾ ಅಳುತ್ತಾ ಅಮ್ಮ ಕೊಡುವ ದುಡ್ಡನ್ನು ನೋಡಲಾರದೆ ಅಳ್ತಾ ಇರುವಾಗ ತಗೋ ಮಗಳೇ ತಗೋ ದುಡ್ಡು ಅನ್ನುತ್ತಾಳೆ ತಾಯಿ. ಬಹಳ ಹೊತ್ತಾದ್ಮೇಲೆ ಕಣ್ತೆರೆಯುತ್ತಾಳೆ. ಕೆಲವು ಸಾರಿ ನಾವು ಹಾಗೆಯೇ ಬೇಡಿಕೊಳ್ತಿದ್ದೇವೆ, ಆದರೆ ದೇವರು ಉತ್ತರಿಸುತ್ತಾರೆ ಎಂದು ನಂಬುವುದಾದರೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಹಿರಿಯರೆಲ್ಲರೂ ಸೇರಿ ಪ್ರಾರ್ಥಿಸುವಾಗ ರೋದೆ ಎಂಬ ಒಬ್ಬ ಚಿಕ್ಕ ಹುಡುಗಿದಳು. ಚಿಕ್ಕ ಮಕ್ಕಳಿಗೆ ಬಹಳ ದೊಡ್ಡ ನಂಬಿಕೆ ಇರುತ್ತೆ ಪ್ರಿಯರೇ. ನಿಮಗೆ ಗೊತ್ತಾ, ನಾವು ಪ್ರತಿ ಶನಿವಾರ ಸಾಯಂಕಾಲ 7 ಗಂಟೆಯಿಂದ 8:30 ಗಂಟೆಯವರೆಗೂ ಝೂಮ್ನಲ್ಲಿ ಸಂಡೇ ಸ್ಕೂಲ್ ನಡೆಸುತ್ತಿದ್ದೇವೆ. ಬಹಳಷ್ಟು ಮಕ್ಕಳು ಅದರಲ್ಲಿ ಜಾಯಿನ್ ಆಗ್ತಾರೆ. ಒಂದು ವೇಳೆ ನಿಮಗೂ ಅನುಕೂಲ ಇರೋದಾದ್ರೆ ನೀವು ಜಾಯಿನ್ ಆಗಬಹುದು. ಎಷ್ಟೋ ಚೆನ್ನಾಗಿ ಮಕ್ಕಳು ಹಾಡುಗಳನ್ನು, ಕಥೆಗಳನ್ನು, ದೇವರ ವಾಕ್ಯವನ್ನು ಕೇಳ್ತಿದ್ದಾರೆ ಝೂಮ್ನಲ್ಲಿ. ಪ್ರಪಂಚದಾದ್ಯಂತದಲ್ಲಿರುವ ಅನೇಕ ಯವನ್ನ ಮಕ್ಕಳೆಲ್ಲ ಸೇರುತ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳಿಗೆ ನಾವು ನಂಬಿಕೆಯನ್ನು ಕಲಿಸುವುದಾದರೆ ಅವರು ಬೆಳೆದು ದೊಡ್ಡವರಾದ ಮೇಲೆ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಈ ಚಿಕ್ಕ ಹುಡುಗಿಗೆ ಎಂಥ ದೊಡ್ಡ ನಂಬಿಕೆ ಇತ್ತು ಎನ್ನುವುದಾದರೆ, ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಹೋದಳು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಿಕ್ಕ ಹುಡುಗಿಯು ನೋಡಲು ಬಂದಳು. ಕರ್ತನೇ, ಪೇತ್ರ ಅಂಕಲ್ ಅವರಿಗೆ ಬಿಡುಗಡೆ ಮಾಡಿರಿ ಎಂದು ಪ್ರಾರ್ಥಿಸಿರುತ್ತಾಳೆ. ಬಾಗಿಲು ಬಳಿಗೆ ಹೋಗಿ ಎದುರು ನೋಡ್ತಾ ಇದ್ದಳು ಪೇತ್ರನು ಯಾವಾಗ ಬರುತ್ತಾರೆಂದು. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಂಡಿದ್ದೀರೋ ಅದನ್ನು ಹೊಂದಿಕೊಳ್ಳುವಿರಿ ಎಂದು ನಂಬುವುದಾದರೆ ಅದು ನೀವು ಹೊಂದಿಕೊಳ್ಳುವಿರಿ ಎಂದಿದ್ದಾರೆ ಯೇಸು. ನಾವು ಸುಮ್ಮನೆ ಪ್ರಾರ್ಥನೆ ಮಾಡ್ತಿದ್ದೇವೆ, ದೇವರು ಕೊಡ್ತಾರೆಂದು ನಂಬಲಾರದೆ ಪ್ರಾರ್ಥಿಸಿದರೆ ಏನ್ ಪ್ರಯೋಜನ? ಈ ಹುಡುಗಿ ಪ್ರಾರ್ಥನೆ ಮಾಡ್ತಿದ್ದಾಳೆ, ಪೇತ್ರ ಬರ್ತಾನೆಂದು ಎದುರು ನೋಡ್ತಾಳೆ ನಂಬಿರೋದ್ರಿಂದ. ಅಲ್ಲಿರುವ ಅಷ್ಟೊಂದು ಜನ ಜೋರಾಗಿ ಗೋಳಾಡುತ್ತಾ ಪ್ರಾರ್ಥಿಸ್ತಾ ಇದ್ದಿರಬಹುದು. ಆ ಬಾಗಿಲು ತಟ್ಟುವ ಶಬ್ದ ಯಾರಿಗೂ ಕೇಳಿಸದೇ ಇರಬಹುದು. ಆದರೆ ಬಾಗಿಲು ಬಳಿಯಲ್ಲಿರುವಂತಹ ಈ ರೋಧೆ
ಬಾಗಿಲು ತಟ್ಟುವ ಶಬ್ದ ಕೇಳಿಸಿಕೊಳ್ತಾಳೆ. ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿಯುತ್ತಾಳೆ. ಆಕೆ ಓಡುತ್ತಾ ಓಡುತ್ತಾ ಹಿರಿಯರ ಬಳಿಗೆ ಬಂದು ಪೇತ್ರನು ಅಲ್ಲಿ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಒಳಗಡೆ ಓಡಿ ಹೋಗಿ ಪೇತ್ರನು ಬಾಗಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಮಮ್ಮಿ, ಪ್ರಾರ್ಥನೆ ಮಾಡ್ತಿದ್ದೇವೆ, ಪೇತ್ರ ಅಂಕಲ್ ಬಂದಿದ್ದಾರೆ. ಡ್ಯಾಡಿ, ಪ್ರಾರ್ಥನೆ ಮಾಡ್ತಿದ್ದೇವೆ, ದೈವ ಸೇವಕರಾದ ಪೇತ್ರ ಅಂಕಲ್ ಅವರು ಬಂದಿದ್ದಾರೆ. ಅಂದ್ರೆ ಇನ್ನೂ ಅವರೆಲ್ಲ ದೇವ್ರೆ ಪೇತ್ರನನ್ನು ಬಿಡಿಸು, ಕಳಿಸಿಕೊಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಮಕ್ಕಳಿಗೆ ಸುಮ್ನಿರು, ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳ್ತಿದ್ದಾರೇನೋ. ಯಾಕೆಂದ್ರೆ ಅವರು ನಂಬುತ್ತಾ ಇರಲಿಲ್ಲ. ಪೇತ್ರನೇ ಬಂದು ಅಷ್ಟು ಜೋರಾಗಿ ಬಾಗಿಲನ್ನು ತಟ್ಟುತ್ತಾ ಇದ್ದು ಬಾಗಿಲು ಮುಂದೆ ನಿಂತುಕೊಂಡಾಗ ಇನ್ನೂ ಕಳಿಸಿಕೊಡು ಎಂದು ಬೇಡುವುದೇನು? ಪೇತ್ರನು ಬಾಗಿಲು ಮುಂದೆ ನಿಂತು ಬಾಗಿಲು ತಟ್ತಿದ್ದಾನೆ ಎಂದು ಹೇಳಿದಾಗ ಅವ್ರೇನ್ ಹೇಳ್ತಾರೆ ಗೊತ್ತಾ? ನಿನಗೆ ಹುಚ್ಚಿಡಿದಿದೆ, ಅವನು ಹೇಗೆ ಬರ್ತಾನೆ? 3 ಕಾವಲಲ್ಲಿದ್ದಾನೆ. ಭಯಂಕರವಾದ ಬಂಧನಕ್ಕೊಳಗಾದವನು ಹೇಗೆ ಬರ್ತಾನೆ? ಅಂದ್ರೆ ಅವರು ನಂಬಿಕೆಯಿಂದ ಪ್ರಾರ್ಥಿಸ್ತಿದ್ದಾರೋ, ನಂಬಿಕೆ ಇಲ್ಲದೆ ಪ್ರಾರ್ಥಿಸ್ತಿದ್ದಾರೋ? ಬಹಳ ಸಾರಿ ನಾವು ಪ್ರಾರ್ಥಿಸ್ತೇವೆ, ಆದ್ರೆ ನಾವು ನಂಬಿಕೆಯಿಂದ ಮಾಡದೇ ಇರೋದ್ರಿಂದ ಆ ಪ್ರಾರ್ಥನೆಗೆ ಉತ್ತರ ಬಂದ್ರೂ ಕೂಡ ಆ ಉತ್ತರ ನೋಡ್ಲಿಕ್ಕಾಗ್ತಿಲ್ಲ, ಅದನ್ನು ಅನುಭವಿಸ್ಲಿಕ್ಕಾಗ್ತಿಲ್ಲ. ನಿನಗೆ ಹುಚ್ಚಿಡಿದಿದೆ ಅಂದಾಗ ಅವಳು 2ನೇ ಸಾರಿ ದೃಢವಾಗಿ ಹೇಳ್ತಾಳೆ, ಇಲ್ಲ, ಬಂದಿದ್ದಾನೆ ಎಂಬುದಾಗಿ. ಪೇತ್ರನ ಧ್ವನಿಯನ್ನು ನಾನು ಕೇಳಿದ್ದೇನೆ, ಅವನು ಬಾಗಿಲು ತಟ್ತಿದ್ದಾನೆ ಅಂದಾಗ ಯಾರೋ ದೂತ ಬಂದಿರ್ತಾನೆ ಬಿಡು ಎಂದು ಹೇಳ್ತಾರಂತೆ 2ನೇ ಸಾರಿ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ನೀವು ಪೂರ್ತಿ ಸಮಯ ಸಿಕ್ಕಾಗ ಓದಿ ನೋಡಿ ಪ್ರಿಯರೇ. ಈ ಅನುದಿನದ ಧ್ಯಾನದಲ್ಲಿ ಪೂರ್ತಿಯಾಗಿ ಓದಿ ವಿವರಿಸಲಿಕ್ಕಾಗೋದಿಲ್ಲ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ ವಚನ 16 ನೋಡಿರಿ. ಅಷ್ಟರಲ್ಲಿ ಪೇತ್ರನು ಇನ್ನೂ ಬಾಗಿಲನ್ನು ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಾಗ ನಮಗೆ ಅದು ಬೆರಗನ್ನುಂಟು ಮಾಡುತ್ತೆ ಪ್ರಿಯರೇ. ಇಷ್ಟು ಬೇಗನೆ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾರೋ, ಇಷ್ಟೊಂದು ಅದ್ಭುತವಾಗಿ ನನ್ನ ಪ್ರಾರ್ಥನೆಗೆ ಉತ್ತರ ದೊರಕಿತೋ. ನಾನು ಮೇಲಿನ ಮಾತಿಗೆ ಮಾತ್ರ ಪ್ರಾರ್ಥಿಸಿದೆ, ಆದರೆ ಇದು ನಡೆಯುತ್ತೆ ಎಂದು ನಂಬಲಿಲ್ವಲ್ಲ ಎನ್ನುವಂತೆ ಇರುತ್ತೆ ಈ ದಿನ ಬಹಳಷ್ಟು ಜನರ ಪ್ರಾರ್ಥನೆ. ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡಿ 3 ವಾರ ಕಳೆಯುವುದಕ್ಕಿಂತ ಮುಂಚೆಯೇ ಗರ್ಭಿಣಿಯಾಗಿದ್ದೇನೆ ಎಂದು ಸಾಕ್ಷಿ ಕೊಟ್ಟಂಥವರಿದ್ದಾರೆ. ಮುಂದೆ ಯಾವತ್ತೋ ದೇವರು ಕೊಡ್ತಾರೆ ಅಂದ್ಕೊಂಡವರು ಗರ್ಭಿಣಿ ಎಂದು ಅವರಿಗೆ ಕನ್ಫರ್ಮ್ ಆದಾಗ ಅವರು ದೇವರನ್ನು ಸ್ತುತಿಸುತ್ತಾರೆ. ಆತನು ತಕ್ಷಣವೇ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವಂತಹ ದೇವರಾಗಿದ್ದಾರೆ. ಕೆಲವೊಂದು ವಿಷಯಗಳಲ್ಲಿ ಆತನು ತಡ ಮಾಡುವ ದೇವರು ಅಲ್ಲವೇ ಅಲ್ಲ. ಬೆಳಗಾದ್ರೆ ಅಲ್ಲಿ ಪೇತ್ರನು ಶಿರಚ್ಛೇದನ ಮಾಡಲ್ಪಡ್ತಾನೆ. ಅದಕ್ಕಾಗಿ ಅವರ ಪ್ರಾರ್ಥನೆಗೆ ದೇವರು ರಾತ್ರಿಯೇ ಉತ್ತರ ಕೊಡ್ತಾರೆ. ಪ್ರಾಣ ಅಪಾಯದಲ್ಲಿದ್ದವರಿಗೋಸ್ಕರ ನಾವು ಪ್ರಾರ್ಥಿಸಿದಾಗ ಪ್ರಾಣ ಹೋದ ನಂತರ ದೇವರು ಉತ್ತರ ಕೊಡ್ತಾರಂತೀರಾ? ಒಂದು ಗಂಡಾಂತರ ಎದುರುಗೊಳ್ಳುತ್ತಿರುವಾಗ ಆ ಗಂಡಾಂತರ ತಪ್ಪಿ ಹೋದ ನಂತರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರಂತೀರಾ? ಇಲ್ಲವೇ ಆ ಗಂಡಾಂತರ ನಮ್ಮನ್ನು ಸಾಯಿಸಿ ಬಿಟ್ಟ ನಂತರ ಉತ್ತರ ಕೊಡ್ತಾರಂತೀರಾ? ಆಪತ್ ಕಾಲದಲ್ಲಿ ನೀನು ನನಗೆ ಮೊರೆ ಇಡು, ನಾನು ನಿನಗೆ ಉತ್ತರಿಸುತ್ತೇನೆ ಅಂದಿದ್ದಾರೆ ದೇವರು. ನೋಡಿ, ಯಾವುದಾದ್ರೂ ಅಗ್ನಿ ಅವಘಡ ಅಂದರೆ ಫೈರ್ ಆಕ್ಸಿಡೆಂಟ್ ಉಂಟಾದಾಗ ಕೆಲವೊಂದು ಎಮರ್ಜೆನ್ಸಿ ನಂಬರ್ ಇರುತ್ತೆ. ಅವುಗಳಿಗೆ ನಾವು ಕರೆ ಮಾಡಿದ್ರೆ ಅವರು ಮರುಕ್ಷಣ ಅಲ್ಲಿರ್ತಾರೆ, ಯಾವಾಗಲೂ ರೆಡಿಯಾಗಿರ್ತಾರೆ. ಅವರು ಎಮರ್ಜೆನ್ಸಿ ಕಾಲ್ ನಂಬರ್ಸ್ ಇರುತ್ತವಲ್ಲವೇ? ಆಂಬ್ಯುಲೆನ್ಸ್ ಬರೋಷ್ಟೊತ್ತಿಗೆ ಪಾಪ ಆ ವ್ಯಕ್ತಿ ಸಾಯುತ್ತಾನೆ. ಫೈರ್ ಇಂಜಿನ್ ಅವರು ಬರೋಷ್ಟೊತ್ತಿಗೆ ಅಲ್ಲಿ ಎಲ್ಲವೂ ಸುಟ್ಟು ಹೋಗಿರುತ್ತೆ. ಆದರೆ ಒಂದು ಕ್ಷಣ ಕೂಡ ತಡ ಮಾಡೋದಿಲ್ಲ ನಮ್ಮ ಕರ್ತನು. ನಿಮ್ಮ ಪ್ರಾಣ ಕೊನೆ ಉಸಿರಿನಲ್ಲಿರುವಾಗ ನೀವು ಏನಾದರೂ ಮೊರೆ ಇಟ್ಟರೆ ತಿರುಗಿ ನೀವು ನಿಮ್ಮ ಶ್ವಾಸ ತೆಗೆದುಕೊಳ್ಳುವ ಹಾಗೆ ನಿಮಗೆ ಸ್ವಸ್ಥ ಮಾಡುವಷ್ಟು ಶಕ್ತಿಯುಳ್ಳವರಾಗಿದ್ದಾರೆ ನಮ್ಮ ದೇವರು. ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರೋದಾದರೆ, ನಿಮ್ಮ ಪ್ರಾರ್ಥನೆಯಲ್ಲಿ ಸ್ಥಿರತೆ ಇರೋದಾದರೆ ನೀವು ಅದ್ಭುತ ಕಾರ್ಯ ನೋಡಬಲ್ಲಿರಿ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಪ್ರಾರ್ಥನೆಯಲ್ಲಿ ಬೇಡಿಕೊಂಡದ್ದನ್ನು ದೇವರು ಕೊಟ್ಟಿದ್ದಾರೆ ಎಂದು ನಂಬುವುದಾದರೆ ಅದ್ಭುತ ಕಾರ್ಯ ನೋಡಬಲ್ಲಿರಿ. ಅಲ್ಲಿ ಪ್ರಾರ್ಥಿಸುವಂತಹ ಬೇರೆಯವರ ಸಂಗತಿ ಏನೋ ಗೊತ್ತಿಲ್ಲ, ಆದರೆ ರೋದೆ ಎಂಬ ಚಿಕ್ಕ ಹುಡುಗಿ ಪ್ರಾರ್ಥಿಸ್ತಾಳೆ, ನಂಬುತ್ತಾಳೆ, ಪ್ರಾರ್ಥಿಸುತ್ತಾಳೆ. ಯೇಸು ಉತ್ತರಿಸಿದ್ದಾರೆ ಎಂದು ಹೋಗಿ ಬಾಗಿಲು ಬಳಿಯಲ್ಲಿ ನಿಂತುಕೊಳ್ಳುತ್ತಾಳೆ. ಆಕೆ ಪೇತ್ರನ ಸ್ವರವನ್ನು ಕೇಳುತ್ತಾಳೆ. ಪೇತ್ರನು ಅವರ ಮಧ್ಯದಲ್ಲಿ ಅಷ್ಟೊಂದು ಬಂಧನದೊಳಗಿಂದ ಬಿಡುಗಡೆಯನ್ನು ಹೊಂದಿ ಅವರ ಮಧ್ಯದಲ್ಲಿ ಬಂದಾಗ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ನಿಜವಾಗ್ಲೂ ಪ್ರಾರ್ಥನೆಯ ಬಲ ಎಷ್ಟು ದೊಡ್ಡದಾಗಿದೆ, ಪ್ರಾರ್ಥನೆ ಎಷ್ಟು ಶಕ್ತಿಯುತವಾಗಿದೆ ಎಂದು ಎಲ್ಲರೂ ಗುರುತಿಸುತ್ತಾರೆ. ಈ ದಿನ ನಮಗೆ ಇಂತಹ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಎಷ್ಟೋ ಇವೆ ಪ್ರಿಯರೇ. ದೇವರ ಮಕ್ಕಳು ಹಿಂಸೆಗೊಳಗಾಗ್ತಿದ್ದಾರೆ, ಬಂಧನಕ್ಕೊಳಗಾಗ್ತಿದ್ದಾರೆ, ಆಟಂಕಕ್ಕೊಳಗಾಗ್ತಿದ್ದಾರೆ. ಸೈತಾನನ ಕೈಯಿಂದ ಅನೇಕ ಮಂದಿ ಯೌವನಸ್ಥರು ಹಾಳಾಗಿ ಹೋಗ್ತಿದ್ದಾರೆ.
ಎಷ್ಟೋ ಕುಟುಂಬಗಳನ್ನು ಒಡೆದು ಹಾಕಬೇಕು ಎಂದು ಸೈತಾನನು ಕುತಂತ್ರಗಳನ್ನು ಮಾಡಿಕೊಂಡಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಆಪತ್ಕಾಲದಲ್ಲಿ ಅವಶ್ಯಕವಾದ ಸಮಯದಲ್ಲಿ ದೇವರಿಗೆ ಮೊರೆಯಿಡೋದಾದ್ರೆ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ತಕ್ಷಣವೇ ನಮಗೆ ಬಿಡುಗಡೆ ಮಾಡುವುದಕ್ಕಾಗಿ ಆ ಕಾಲದಲ್ಲಿ ಅಷ್ಟೇ ಅಲ್ಲ, ಈ ದಿನಕ್ಕೂ ಕೂಡ ನಮ್ಮ ದೇವರು ಶಕ್ತಿಯುಳ್ಳವರಾಗಿದ್ದಾರೆ. ಎಡಬಿಡದೆ ಪ್ರಾರ್ಥಿಸೋಣ, ನಂಬಿಕೆಯಿಂದ ಪ್ರಾರ್ಥಿಸೋಣ, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಕಾಣೋಣ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಯಾರ್ಯಾರು ಯಾವ ಯಾವ ಬಂಧನದಲ್ಲಿದ್ದಾರೋ, ಯಾವ ಯಾವ ವಿಷಯಗಳಲ್ಲಿ ಪ್ರಾರ್ಥಿಸಿದ್ರೂ ಉತ್ತರ ಬರ್ತಾ ಇಲ್ವಲ್ಲ ಎಂಬ ನಿರುತ್ಸಾಹದಲ್ಲಿದ್ದಾರೋ ಅಂಥವರನ್ನು ಕನಿಕರಿಸಿರಿ. ಆಸಕ್ತಿಯಿಂದ ನಾವು ಪ್ರಾರ್ಥಿಸುವಾಗ, ಎಡಬಿಡದೆ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಮಗೆ ಉತ್ತರಿಸಬಲ್ಲಂತಹ ಸತ್ಯದೇವರಾಗಿದ್ದೀರೆಂದು, ಪ್ರಾರ್ಥನೆಯಲ್ಲಿ ನಾವು ಬೇಡಿಕೊಂಡವುಗಳನ್ನು ಕೊಡುವಂಥವರಾಗಿದ್ದೀರೆಂದು ನಂಬಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಅಪನಂಬಿಕೆಗೆ ಅವಕಾಶ ಕೊಡದಂತೆ ನಮಗೆ ಸಹಾಯ ಮಾಡಿರಿ. ನಂಬಿಕೆಯ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ ದೇವರೇ. ಎಡಬಿಡದೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡಿರಿ. ದಿನೇ ದಿನೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಅನುಭವಿಸುವಷ್ಟು ಪ್ರಾರ್ಥನಾ ವೀರರನ್ನಾಗಿ ಈ ಅನುದಿನದ ಧ್ಯಾನವನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನ ವೀಕ್ಷಿಸಿದ ಎಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಅಷ್ಟೇ ಅಲ್ಲ, ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳನ್ನು ನಮಗೂ ಕೂಡ ತಿಳಿಯಪಡಿಸಿರಿ. ನಾವು ಪ್ರಾರ್ಥಿಸ್ತೇವೆ ಹಾಗೂ ನೀವು ಸಹ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗುತ್ತವೆ. 8939731313 ನಂಬರ್ಗೆ, ಇತರ ದೇಶದಿಂದಲೂ ನೀವು ವೀಕ್ಷಿಸೋದಾದರೆ ಇದೇ ನಂಬರಿಗೆ ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸಿಕೊಡಿರಿ. ಅವೆಲ್ಲವನ್ನು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.